ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ತಪ್ಪಾಗಿದೆ? ನೋಡಿ, ಜರ್ಮನಿ ಬರ್ಲಿನ್, ಪೋಲ್ಯಾಂಡ್ನ ವಾರ್ಸಾ, ವಿಯೆಟ್ನಾಂ ವಿಯೆನ್ನಾ, ಫಿಲಿಪೀನ್ಸ್ ಮನಿಲಾ. ಇಲ್ಲಿ ತಪ್ಪಾಗಿರುವಂಥದ್ದು ವಿಯೆಟ್ನಾಂ ವಿಯೆನ್ನಾ, ಅಂದರೆ ಜರ್ಮನಿಯ ಬರ್ಲಿನ್ ಕರೆಕ್ಟು, ಪೋಲ್ಯಾಂಡ್ನ ವಾರ್ಸಾ ಕರೆಕ್ಟು, ಫಿಲಿಪೀನ್ಸ್ನ ರಾಜಧಾನಿ ಮನಿಲಾ ಇದು ಕರೆಕ್ಟು. ವಿಯೆಟ್ನಾಂ ಇಲ್ಲಿ ತಪ್ಪಾಗಿದೆ. ನೆಕ್ಸ್ಟ್, ಪ್ರಮುಖ ಮೊಬೈಲ್ ಕಂಪನಿಗಳು ಹಾಗೂ ಅವುಗಳ ದೇಶಗಳಿಗೆ ಸಂಬಂಧಿಸಿದಂತೆ ಯಾವ ಜೋಡಿ ಸರಿಯಾಗಿದೆ? ಪ್ರಮುಖವಾಗಿರ್ತಕ್ಕಂಥ ಮೊಬೈಲ್ ಕಂಪ್ನಿಗಳ ಎಲ್ಲ ಮೊಬೈಲ್ ಕಂಪ್ನಿಗಳು ಪ್ರಮುಖವಾಗಿರ್ತಕ್ಕಂಥವು ಮತ್ತು ಆ ದೇಶಗಳು ಹೊಂದಾಣಿಕೆ. ನೋಡಿ, ಕೋಗನ್ ಕಂಪ್ನಿ ಆಸ್ಟ್ರೇಲಿಯಾ, ಸೋನಿ ಕಂಪ್ನಿ ಜಪಾನ್, ಸ್ಯಾಮ್ಸಂಗ್ ಕಂಪ್ನಿ ದಕ್ಷಿಣ ಕೊರಿಯಾ. ಮೇಲಿನ ಎಲ್ಲವೂ ಸರಿ. ಹಾಗಾದರೆ ಸರಿಯಾದ ಉತ್ತರ ಎಲ್ಲವೂ ಸರಿ. ಈ ಕೋಗನ್ ಕಂಪ್ನಿ ಆಸ್ಟ್ರೇಲಿಯಾದ್ದು ಮತ್ತು ಈ ಸೋನಿ ಕಂಪ್ನಿ ಜಪಾನ್ದು, ಸ್ಯಾಮ್ಸಂಗ್ ಕಂಪ್ನಿ ದಕ್ಷಿಣ ಕೊರಿಯಾ. ಹಾಗಾದರೆ ಮೇಲಿನ ಎಲ್ಲವೂ ಸರಿಯಾಗಿವೆ. ನೆಕ್ಸ್ಟ್, ಈ ಕೆಳಗಂಡ ಯಾವ ದೇಶವನ್ನು ಸರೋವರಗಳ ನಾಡು ಎಂದು ಕರೆಯುತ್ತಾರೆ? ಸರೋವರಗಳ ನಾಡು ಭಾರತ, ಭೂತಾನ್, ತೈವಾನ್, ಫಿನ್ಲ್ಯಾಂಡ್. ಸರಿಯಾದ ಉತ್ತರ ಫಿನ್ಲ್ಯಾಂಡ್. ಫಿನ್ಲ್ಯಾಂಡನ್ನು ನಾವು ಸರೋವರಗಳ ನಾಡು ಎಂದು ಕರೆಯುತ್ತೇವೆ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ. ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಹರಿಯಾಣ, ಪಂಜಾಬ್. ಇವೆಲ್ಲ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿದ್ದಾವೆ. ಅತಿ ಹೆಚ್ಚು ಅಂದರೆ ಮಧ್ಯಪ್ರದೇಶ, ಕಡಿಮೆ ಅಂದರೆ ಹರಿಯಾಣ. ನೆಕ್ಸ್ಟ್, ಈ ಕೆಳಗಂಡ ಯಾವ ಬ್ಯಾಂಕ್ ಗರಿಷ್ಠ ಸಂಖ್ಯೆಯ ಶಾಖೆಯನ್ನು ಹೊಂದಿದೆ, ಬ್ರಾಂಚ್ಗಳನ್ನು ಹೊಂದಿದೆ? ನೋಡಿ, ICICI ಬ್ಯಾಂಕು, HDFC ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಲಾ. ಸರಿಯಾದ ಉತ್ತರ SBI. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವು ನಮ್ಮ ಭಾರತದ ಅತ್ಯಂತ ದೊಡ್ಡ ಬ್ಯಾಂಕು ಹಾಗೂ ಅತಿ ಹೆಚ್ಚು ಶಾಖೆಗಳನ್ನು ಬ್ರಾಂಚ್ಗಳನ್ನು ಹೊಂದಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತದ ರಾಷ್ಟ್ರೀಯ ಮರ ಯಾವುದು? ಭಾರತದ ರಾಷ್ಟ್ರೀಯ ಮರ ಯಾವುದು? ಹುಣಸೆ ಮರ, ಆಲದ ಮರ, ಬೇವಿನ ಮರ, ಪೀಪಲ್ ಮರ. ಸರಿಯಾದ ಉತ್ತರ ಆಲದ ಮರ. ಭಾರತದ ರಾಷ್ಟ್ರೀಯ ಮರ ಆಲದ ಮರ. ಅಂದರೆ ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ದಾಳಿಂಬೆ, ಆ್ಯಪಲ್, ಬಾಳೆಹಣ್ಣು, ಮಾವು. ಸರಿಯಾದ ಉತ್ತರ ಮಾವು ಭಾರತದ ರಾಷ್ಟ್ರೀಯ ಹಣ್ಣು. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು, ಕಿಂಗ್ ಫಿಶರ್, ಬೋಲ್ಡ್ ಈಗಲ್, ಗಿಳಿ. ಸರಿಯಾದ ಉತ್ತರ ನವಿಲು. ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಸರಿಯಾದ ಉತ್ತರ ಬೆಂಗಾಲಿ ಟೈಗರ್. ಬಂಗಾಳದ ಹುಲಿ ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ. ಭಾರತದ ರಾಷ್ಟ್ರೀಯ ಹೂವು ಯಾವುದು? ಭಾರತದ ರಾಷ್ಟ್ರೀಯ ಹೂವು ಯಾವುದು? ಪ್ರಶ್ನೆಗಳು ಸುಲಭ. ಕೆಲವೊಂದು ಪ್ರಶ್ನೆಗಳು ಸುಲಭವಾಗಿರ್ತವೆ, ಆದರೆ ಅದನ್ನು OMR ಶೀಟಲ್ಲಿ ಭರ್ತಿ ಮಾಡುವಂತಹ ಸಂದರ್ಭದಲ್ಲಿ ಬಹಳ ತಪ್ಪು ಮಾಡ್ತೇವೆ. ಅದಕ್ಕೆ ಯಾವುದೇ ಪ್ರಶ್ನೆ ಎಷ್ಟು ಸುಲಭವೋ ಅದೇ ಪ್ರಶ್ನೆ ಅಷ್ಟೇ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ನೋಡ್ತಾ ಹೋಗೋಣ. ಭಾರತದ ರಾಷ್ಟ್ರೀಯ ಹೂವು ಯಾವುದು? ಸರಿಯಾದ ಉತ್ತರ ಕಮಲ ಭಾರತದ ರಾಷ್ಟ್ರೀಯ ಹೂವು. ಭಾರತದ ರಾಷ್ಟ್ರೀಯ ಸ್ಮಾರಕ ಯಾವುದು? ಭಾರತದ ರಾಷ್ಟ್ರೀಯ ಸ್ಮಾರಕ ಯಾವುದು? ನೋಡಿ, ಚಾರ್ಮಿನಾರ್, ಕೆಂಪು ಕೋಟೆ, ಇಂಡಿಯಾ ಗೇಟ್, ಗೇಟ್ವೇ ಆಫ್ ಇಂಡಿಯಾ. ಭಾರತದ ರಾಷ್ಟ್ರೀಯ ಸ್ಮಾರಕ ಇಂಡಿಯಾ ಗೇಟ್. ಇಂಡಿಯಾ ಗೇಟನ್ನು ನಾವು ಭಾರತದ ರಾಷ್ಟ್ರೀಯ ಸ್ಮಾರಕ ಅಂತ ಕರಿತೇವೆ.
ರಾಷ್ಟ್ರೀಯ ಪರಂಪರೆ ಪ್ರಾಣಿ ಯಾವುದು? ರಾಷ್ಟ್ರೀಯ ಪರಂಪರೆ ಪ್ರಾಣಿ ಯಾವುದು? ಸರಿಯಾದ ಉತ್ತರ ಕುರಿ. ಕುರಿಯನ್ನು ರಾಷ್ಟ್ರೀಯ ಪರಂಪರೆ ಪ್ರಾಣಿ ಎಂದು ಕರೆಯುತ್ತೇವೆ. ಭಾರತದ ರಾಷ್ಟ್ರೀಯ ಜಲವಾಸಿ ಪ್ರಾಣಿ ಯಾವುದು? ಭಾರತದ ರಾಷ್ಟ್ರೀಯ ಜಲವಾಸಿ ಪ್ರಾಣಿ ಯಾವುದು? ಇಲ್ಲಿ ಅದಕ್ಕಿಂತ ಮುಂಚೆ ಭಾರತದ ಇಲ್ಲಿ ರಾಷ್ಟ್ರೀಯ ಪರಂಪರೆ ಪ್ರಾಣಿ ಕುರಿನೋ ಅಥವಾ ಇನ್ಯಾವುದು ಬೇರೆ ಇದ್ದರೆ ಇದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟು, ಭಾರತದ ರಾಷ್ಟ್ರೀಯ ಜಲವಾಸಿ ಪ್ರಾಣಿ ಯಾವುದು? ಸರಿಯಾದ ಉತ್ತರ ಡಾಲ್ಫಿನ್. ಭಾರತದ ರಾಷ್ಟ್ರೀಯ ಜಲವಾಸಿ ಪ್ರಾಣಿ ಡಾಲ್ಫಿನ್. ಭಾರತದ ರಾಷ್ಟ್ರೀಯ ನದಿ ಯಾವುದು? ಭಾರತದ ರಾಷ್ಟ್ರೀಯ ನದಿ ಯಾವುದು? ಗಂಗಾ ನದಿ. ಗಂಗಾ ನದಿ ಭಾರತದ ರಾಷ್ಟ್ರೀಯ ನದಿಯಾಗಿದೆ. ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಸರಿಯಾದ ಉತ್ತರ ಹಾಕಿ. ಹಾಕಿ ಭಾರತೀಯ ರಾಷ್ಟ್ರೀಯ ಕ್ರೀಡೆ. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಸರೀಸೃಪ ಯಾವುದು? ಭಾರತದ ರಾಷ್ಟ್ರೀಯ ಸರೀಸೃಪ ಯಾವುದು? ಸರಿಯಾದ ಉತ್ತರ ಕಿಂಗ್ ಕೋಬ್ರಾ. ಕಿಂಗ್ ಕೋಬ್ರಾ ಇವುದು ಭಾರತದ ರಾಷ್ಟ್ರೀಯ ಸರೀಸೃಪ. ಭಾರತದ ರಾಷ್ಟ್ರೀಯ ಕರೆನ್ಸಿ ಯಾವುದು? ಸರಿಯಾದ ಉತ್ತರ ಭಾರತೀಯ ರೂಪಾಯಿ. ಭಾರತೀಯ ರೂಪಾಯಿ ನಮ್ಮ ಭಾರತದ ರಾಷ್ಟ್ರೀಯ ಕರೆನ್ಸಿಯಾಗಿದೆ. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಧ್ವಜವನ್ನು ಸಂವಿಧಾನ ಸಭೆ ಅಂಗೀಕರಿಸಿದ್ದು ಯಾವಾಗ? ರಾಷ್ಟ್ರೀಯ ಧ್ವಜ. ಸರಿಯಾದ ಉತ್ತರ ಜುಲೈ 22, 1947 ನಮ್ಮ ಭಾರತೀಯ ರಾಷ್ಟ್ರೀಯ ಧ್ವಜವನ್ನು ಅಂಗೀಕರಿಸಲಾಯಿತು. ನೆಕ್ಸ್ಟ್, ಭಾರತದ ರಾಷ್ಟ್ರಗೀತೆ ಯಾವುದು? ಜನಗಣಮನ. ರವೀಂದ್ರನಾಥ್ ಠಾಗೂರ್ ಅವರು ಬರೆದಿರೋದು ಭಾರತದ ರಾಷ್ಟ್ರಗೀತೆ. ಭಾರತೀಯ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಪಿಂಗಾಳಿ ವೆಂಕಯ್ಯನವರು ನಮ್ಮ ಭಾರತೀಯ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದವರು. ರಾಷ್ಟ್ರೀಯ ಲಾಂಛನವನ್ನು ಅಂಗೀಕರಿಸಿದ್ದು ಯಾವಾಗ? ರಾಷ್ಟ್ರೀಯ ಲಾಂಛನ, ರಾಷ್ಟ್ರ ಧ್ವಜ ಅಂದರೆ ಅದು ಜುಲೈ 22, 1947. ಯಾವುದು? ರಾಷ್ಟ್ರೀಯ ಧ್ವಜ. ಹಾಗೆ ರಾಷ್ಟ್ರೀಯ ಲಾಂಛನವನ್ನು ಅಂಗೀಕರಿಸಲಾಗಿದ್ದು ಯಾವಾಗ ಅಂದರೆ ಅದು ಜನವರಿ 26, 1950. ಮೋಸ್ಟ್ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು. ರಾಷ್ಟ್ರೀಯ ಧ್ವಜ ಬೇರೆ, ರಾಷ್ಟ್ರ ಲಾಂಛನ. ರಾಷ್ಟ್ರೀಯ ಧ್ವಜ 1947 ಮಾಡ್ತಾರೆ, ಜುಲೈ 22 ಮಾಡ್ತಾರೆ. ಇಲ್ಲಿ ರಾಷ್ಟ್ರೀಯ ಲಾಂಛನ ಜನವರಿ 26, 1950. ನೆಕ್ಸ್ಟ್, ಭಾರತೀಯ ರಾಷ್ಟ್ರೀಯ ಗೀತೆಯನ್ನು ಸಂಸ್ಕೃತದಲ್ಲಿ ಸಂಯೋಜಿಸಿದವರು ಯಾರು? ಮೋಸ್ಟ್ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ರವೀಂದ್ರನಾಥ್ ಟ್ಯಾಗೂರ್, ಬಂಕಿಂಚಂದ್ರ ಚಟರ್ಜಿ, ಪಿಂಗಾಳಿ ವೆಂಕಯ್ಯ, ರಾಜಗೋಪಾಲ್ಚಾರಿ. ಸರಿಯಾದ ಉತ್ತರ ಈ ಬಂಕಿಂಚಂದ್ರ ಚಟರ್ಜಿ ಅವರು. ಇವರು ರಾಷ್ಟ್ರಗೀತೆಯನ್ನು ಸಂಸ್ಕೃತದಲ್ಲಿ ಸಂಯೋಜನೆ ಮಾಡ್ತಾರೆ. ನೆಕ್ಸ್ಟ್, ರಾಷ್ಟ್ರೀಯ ಲಾಂಛನದ ಧ್ಯೇಯವಾಕ್ಯ ಯಾವುದು? ರಾಷ್ಟ್ರೀಯ ಲಾಂಛನದ ಧ್ಯೇಯವಾಕ್ಯ ನೋಡಿ, ಸತ್ಯಮೇವ ಜಯತೆ, ವೃಕ್ಷೋ ರಕ್ಷಿತ, ವಂದೇ ಮಾತರಂ, ಜೈ ಹಿಂದ್. ಸರಿಯಾದ ಉತ್ತರ ಸತ್ಯಮೇವ ಜಯತೆ. ನಮ್ಮ ರಾಷ್ಟ್ರೀಯ ಲಾಂಛನದಲ್ಲಿ ಕೆಳಗಡೆ ಸತ್ಯಮೇವ ಜಯತೆ ಎನ್ನುವಂತಹ ಪದವನ್ನು ಮುಂಡಕ ಉಪನಿಷತ್ತಿಂದ ಪಡೆದುಕೊಂಡು ಅದನ್ನು ಕೆತ್ತಲಾಗಿದೆ. ನೆಕ್ಸ್ಟ್, ಭಾರತ ರಾಷ್ಟ್ರೀಯ ಧ್ವಜದಲ್ಲಿ ಕೇಸರಿ ಡ್ಯಾಶ್ ಅನ್ನು ಪ್ರತಿನಿಧಿಸುತ್ತದೆ. 2019 RSIದೊಳಗೆ ಕೇಳಿದ್ದ. ಇಲ್ಲಿ ಬಿಳಿ ಬಣ್ಣವನ್ನು ಕೇಳಿದ್ದ. ಹಾಗೆ ಅದೇ ರೀತಿಯಾಗಿ ಕೇಸರಿ, ಬಿಳಿ, ಹಸಿರು 3 ತಿಳ್ಕೋಬೇಕು. ಭಾರತದ ರಾಷ್ಟ್ರೀಯ ಧ್ವಜದಲ್ಲಿ ಕೇಸರಿ ಏನನ್ನು ಸೂಚಿಸುತ್ತದೆ? ಕೇಸರಿ ಧೈರ್ಯವನ್ನು ಸೂಚಿಸುವಂಥದ್ದು. ಬಿಳಿ ಶಾಂತಿಯನ್ನು ಸೂಚಿಸುವಂಥದ್ದು. ಹಸಿರು ಸಮೃದ್ಧಿಯನ್ನು ಸೂಚಿಸುತ್ತದೆ. ಕೇಸರಿ ಧೈರ್ಯ. ನೆಕ್ಸ್ಟ್,
ಭಾರತದ ರಾಷ್ಟ್ರೀಯ ಕ್ಯಾಲೆಂಡರ್ ಯಾವುದು? ಸರಿಯಾದ ಉತ್ತರ ಶಕ ಕ್ಯಾಲೆಂಡರ್. ಶಕ ಕ್ಯಾಲೆಂಡರ್ ನಮ್ಮ ಭಾರತದ ರಾಷ್ಟ್ರೀಯ ಕ್ಯಾಲೆಂಡರ್. ಟಿವಿ ರಿಮೋಟ್ನಲ್ಲಿ ಬಳಸುವ ವಿಕಿರಣ ಯಾವುದು? ನೋಡಿ, ಆವಕೆಂಪು ವಿಕಿರಣ, ನೈಟ್ರೋಜನ್ ವಿಕಿರಣ, ನೇರಳಾತೀತ ಕಿರಣ, ಎಕ್ಸ್ ಕಿರಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಧನ್ಯವಾದಗಳು. ಮೈಸೂರು ಸಂಸ್ಥಾನ ಗೀತೆ ಯಾವುದು? ಮೈಸೂರು ಸಂಸ್ಥಾನ ಗೀತೆ ಯಾವುದು? ನೋಡಿ, ಕಾಯೋಶ್ರೀ ಗೌರಿ, ತಾಯಿ ಶಾರದೆ ಲೋಕ ಪೂಜಿತೆ, ಜೋಗದ ಸಿರಿ ಬೆಳಕಿನಲ್ಲಿ, ನಾಡಮಾತೆ ಚಾಮುಂಡೇಶ್ವರಿಯೇ. ಸರಿಯಾದ ಉತ್ತರ ಕಾಯೋಶ್ರೀ ಗೌರಿ. ಕಾಯೋಶ್ರೀ ಗೌರಿ ಎನ್ನುವುದು ಮೈಸೂರು ಸಂಸ್ಥಾನ ಗೀತೆ. ನೆಕ್ಸ್ಟು, ಮಾರ್ಚ್ 22ನೇ ತಾರೀಕಿನಂದು ಯಾವ ದಿನವನ್ನಾಗಿ ನಾವು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ವಿಶ್ವ ಜಲ ದಿನ. ಮಾರ್ಚ್ 22ರಂದು ವಿಶ್ವ ಜಲ ದಿನವನ್ನು ನಾವು ಆಚರಿಸುತ್ತೇವೆ. ಹಾಗಾದರೆ ವಿಶ್ವ ಅರಣ್ಯ ದಿನವನ್ನು ನಾವು ಮಾರ್ಚ್ 21ರಂದು ವಿಶ್ವ ಅರಣ್ಯ ದಿನವನ್ನು ಆಚರಿಸುತ್ತೇವೆ. ನೆಕ್ಸ್ಟ್, ಸ್ಪಿಗ್ನೋ ಮಾನೋಮೀಟರನ್ನು ಯಾವುದಕ್ಕೆ ಬಳಸಲಾಗುತ್ತದೆ? ಸ್ಪಿಗ್ನೋ ಮಾನೋಮೀಟರ್. ಸರಿಯಾದ ಉತ್ತರ ರಕ್ತದೊತ್ತಡವನ್ನು ಅಳೆಯಲು. ರಕ್ತದೊತ್ತಡವನ್ನು ಅಳೆಯಲು ಬಳಸುವಂತಹ ಸಾಧನ ಯಾವುದು ಅಂದರೆ ಅದು ಸ್ಪಿಗ್ನೋ ಮಾನೋಮೀಟರ್. ಕಾಂತವನ್ನು ಕಾಯಿಸಿದಾಗ ಅದರ ಕಾಂತತ್ವ ಏನಾಗುತ್ತದೆ? ಮ್ಯಾಗ್ನೆಟ್ಗೆ ಹೀಟ್ ಕೊಡ್ತಾ ಹೋದಂಗೆಲ್ಲ ಅದರ ಮ್ಯಾಗ್ನೆಟಿಸಮ್ ಪವರ್ ಏನಾಗ್ತಾ ಹೋಗುತ್ತೆ? ಆಪ್ಷನ್ಸ್ ನೋಡಿ, ನಷ್ಟವಾಗುತ್ತದೆ, ಡಬಲ್ ದ್ವಿಗುಣ ಆಗುತ್ತದೆ, ಯಾವುದೇ ಬದಲಾವಣೆ ಆಗುವುದಿಲ್ಲ, ಯಾವುದೂ ಇಲ್ಲ. ಸರಿಯಾದ ಉತ್ತರ ನಷ್ಟವಾಗುತ್ತದೆ. ನಾವು ಯಾವಾಗ ಒಂದು ಕಾಂತವನ್ನು ಹೀಟ್ ಮಾಡ್ತಾ ಹೋಗ್ತೀವೋ ಆವಾಗ ಅದರ ಕಾಂತತ್ವ ಗುಣವನ್ನು ಕಳೆದುಕೊಳ್ಳುತ್ತಾ ಹೋಗುತ್ತದೆ. ಸೊ ನಷ್ಟವಾಗುತ್ತದೆ. ನೆಕ್ಸ್ಟ್, ಸೈಕಲ್ ಸವಾರನು ವೃತ್ತೀಯವಾಗಿ ಚಲಿಸುವಾಗ ಕೇಂದ್ರದ ಕಡೆಗೆ ಬಾಗಲು ಕಾರಣ. ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ಇದಕ್ಕೆ ಎಕ್ಸ್ಪ್ಲನೇಷನ್ನು ಮಾಡಿದ್ದೆ. ಇದಕ್ಕೆ ಸರಿಯಾದ ಉತ್ತರ ಕೇಂದ್ರಾಭಿಮುಖ ಬಲ. ಕೇಂದ್ರಾಭಿಮುಖ ಬಲ. ಒಬ್ಬ ಸೈಕಲ್ ಸವಾರನು ಈ ಥರ ತಿರುವುಗಳಲ್ಲಿ ಈ ಥರ ಹೋದರೆ ಅದು ಕೇಂದ್ರಾಭಿಮುಖ ಬಲ. ಹಾಗೂ ವಾಷಿಂಗ್ ಮಿಷಿನ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಕೇಂದ್ರ ತ್ಯಾಗಿ ಬಲ. ಅಂದರೆ ಇದನ್ನು ಸೆಂಟ್ರಿಪೀಟಲ್ ಫೋರ್ಸ್. ಸೈಕಲ್ ಸವಾರ ವೃತ್ತೀಯವಾಗಿ ಚಲಿಸುತ್ತಿರುವಾಗ ಅದನ್ನು ಕೇಂದ್ರಾಭಿಮುಖ ಬಲ, ಅದನ್ನು ಇಂಗ್ಲೀಷ್ ಒಳಗಡೆ ಸೆಂಟ್ರಿಪೀಟಲ್ ಫೋರ್ಸ್ ಅಂತ ಕರೀತಾರೆ. ವಾಷಿಂಗ್ ಮಿಷಿನ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತೆ ಅಂತ ಕೇಳಿದ್ರೆ ಅದು ಸೆಂಟ್ರಿಫ್ಯೂಗಲ್ ಫೋರ್ಸ್, ಕೇಂದ್ರ ತ್ಯಾಗಿ ಬಲ. ನೆಕ್ಸ್ಟ್, ಕತ್ತಲಿನಲ್ಲಿ ವಸ್ತುಗಳನ್ನು ನೋಡಲು ಬಳಸುವಂತಹ ಕಿರಣ ಯಾವುದು? ಸರಿಯಾದ ಉತ್ತರ ರಕ್ತಾತೀತ ವಿಕಿರಣವನ್ನು ನಾವು ಕತ್ತಲಿನಲ್ಲಿ ವಸ್ತುಗಳನ್ನು ನೋಡಲು ಬಳಸುತ್ತೇವೆ. ನೆಕ್ಸ್ಟ್, ನಿರ್ದಿಷ್ಟ ಬೆಳೆಗೆ ಯಾವ ಫಾಸ್ಫೇಟಿನ ಅಗತ್ಯವಿದೆ ಎಂಬುದನ್ನು ತಿಳಿಯಲು ಇದನ್ನು ಬಳಸಲಾಗುತ್ತದೆ. ಅಂದರೆ ಒಂದು ಬೆಳೆಗೆ ಯಾವ ಫಾಸ್ಫೇಟ್ ಅಗತ್ಯ ಇದೆ ಅಂತ ತಿಳ್ಕೋಬೇಕು, ಅದಕ್ಕೋಸ್ಕರ ಬಳಸುವಂತಹ ರೇಡಿಯೋ ಯಾವುದು? ನೋಡಿ, ರೇಡಿಯೋ ಅಯೋಡಿನ್, ಸೋಡಿಯಂ, ರಂಜಕ, ಕಾರ್ಬನ್. ಸರಿಯಾದ ಉತ್ತರ ರೇಡಿಯೋ ರಂಜಕ. ರೇಡಿಯೋ ರಂಜಕವನ್ನು ನಾವು ಬೆಳೆಗೆ ಯಾವ ಫಾಸ್ಫೇಟ್ ಅಗತ್ಯ ಇದೆ ಎಂಬುದನ್ನು ತಿಳಿಯಲು ಬಳಸುತ್ತೇವೆ. ರೇಡಿಯೋ ರಂಜಕ. ಬಹಳ ಮುಖ್ಯ ಪ್ರಶ್ನೆ, ಭಾರತ ಉಡಾಯಿಸಿದ ಮೊದಲ ಉಪಗ್ರಹ ಯಾವುದು? ಸರಿಯಾದ ಉತ್ತರ ಆರ್ಯಭಟ. ಭಾರತ ಉಡಾಯಿಸಿದ ಮೊದಲ ಉಪಗ್ರಹ ಆರ್ಯಭಟ.
2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಇಲ್ಲಿ ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆ, ಅತಿ ಹೆಚ್ಚು ಜನಸಂಖ್ಯೆ ಅಲ್ಲ, ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆ. ನೋಡಿ, ಮಧ್ಯಪ್ರದೇಶ್, UP, ಒಡಿಶಾ, ರಾಜಸ್ಥಾನ. ಸರಿಯಾದ ಉತ್ತರ ಉತ್ತರ ಪ್ರದೇಶ್. 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆ ಹೊಂದಿರುವಂತಹ ರಾಜ್ಯ ಉತ್ತರ ಪ್ರದೇಶ. ಹಾಗೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯ ಎಂದರೂ ಸಮೇತ ಅದು ಉತ್ತರ ಪ್ರದೇಶ. ನೆಕ್ಸ್ಟ್, ಈ ಕೆಳಗಂಡ ಯಾವ ಶಾರ್ಟ್ಕಟ್ ಕೀಯನ್ನು ಅಪ್ಲಿಕೇಶನನ್ನು ಮುಚ್ಚಲು ಬಳಸುತ್ತಾರೆ? ಅಪ್ಲಿಕೇಶನ್ ಕ್ಲೋಸ್ ಮಾಡೋಕ್ಕೆ ಬಳಸುವಂತಹ ಒಂದು ಶಾರ್ಟ್ಕಟ್ ಕೀ ಯಾವುದು ಕಂಪ್ಯೂಟರ್ನಲ್ಲಿ? ಸರಿಯಾದ ಉತ್ತರ ಆಲ್ಟರ್ ಪ್ಲಸ್ ಫಂಕ್ಷನ್ ಕೀ 4. ಆಲ್ಟರ್ ಪ್ಲಸ್ ಈ ಫಂಕ್ಷನ್ ಕೀ 4 ಬಳಸಿ ನಾವು ಅಪ್ಲಿಕೇಶನನ್ನು ಕ್ಲೋಸ್ ಮಾಡ್ತೇವೆ. ಈ ಒಲಿಂಪಿಕ್ಸ್ನಲ್ಲಿ ಟೇಬಲ್ ಟೆನ್ನಿಸನ್ನು ಯಾವಾಗ ಪರಿಚಯಿಸಲಾಯಿತು? ಯಾವ ವರ್ಷದಂದು ಪರಿಚಯಿಸಲಾಯಿತು? ಸರಿಯಾದ ಉತ್ತರ 1988. 1988ರಲ್ಲಿ ಈ ಒಲಿಂಪಿಕ್ಸ್ನಲ್ಲಿ ಟೇಬಲ್ ಟೆನ್ನಿಸನ್ನು ಪರಿಚಯಿಸಲಾಯಿತು. ಅದಕ್ಕಿಂತ ಹಿಂದೆ ಟೇಬಲ್ ಟೆನ್ನಿಸ್ ಇರಲಿಲ್ಲ. NH4A ರಾಷ್ಟ್ರೀಯ ಹೆದ್ದಾರಿಯು ಯಾವ ಪ್ರದೇಶಗಳ ಮಧ್ಯೆ ಸಂಪರ್ಕಿಸುತ್ತದೆ? NH4A ಅನ್ನೋದು ಅಂದರೆ ಬೆಳಗಾಂ, ಪಣಜಿನೋ ಅಥವಾ ಮಂಗಳೂರು, ಹೈದರಾಬಾದು, ಬೆಂಗಳೂರು, ಕೋಲಾರ, ಹುಬ್ಬಳ್ಳಿ, ಕಲಬುರಗಿ. ಬೆಳಗಾವಿ ಮತ್ತು ಪಣಜಿಯನ್ನು ಸಂಪರ್ಕಿಸುತ್ತದೆ. ನೆಕ್ಸ್ಟ್, ಟಾಡಾ ಆ್ಯಕ್ಟ್, ಇದರ ಸಂಕ್ಷಿಪ್ತ ರೂಪ ಇದಾಗಿದೆ, TADA, ಟಾಡಾ. ಸರಿಯಾದ ಉತ್ತರ ಟೆರರಿಸ್ಟ್ ಆ್ಯಂಡ್ ಡಿಸ್ರಪ್ಟಿವ್ ಆ್ಯಕ್ಟಿವಿಟೀಸ್ ಆ್ಯಕ್ಟ್, TADA, ಡಿಸ್ರಪ್ಟಿವ್ ಆ್ಯಕ್ಟಿವಿಟೀಸ್ ಆರ್ ಪ್ರಿವೆನ್ಷನ್ ಆ್ಯಕ್ಟ್. ವಿಶ್ವ ಕುಷ್ಠರೋಗ ನಿರ್ಮೂಲನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಜನವರಿಯ ಕೊನೆಯ ಭಾನುವಾರದಂದು ನಾವು ವಿಶ್ವ ಕುಷ್ಠರೋಗ ನಿರ್ಮೂಲನಾ ದಿನವನ್ನು ಆಚರಿಸುತ್ತೇವೆ. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಯಾವಾಗ ಪ್ರಾರಂಭಿಸಲಾಯಿತು? ಸೆಪ್ಟೆಂಬರ್ 25, 2001ರಂದು. ಇದನ್ನು PSI ವೈರ್ಲೆಸ್ 2016ರಲ್ಲಿ ಈ ಪ್ರಶ್ನೆ ಕೇಳಿದ್ದಾನೆ. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಸೆಪ್ಟೆಂಬರ್ 25, 2001. ಶಾತವಾಹನ ಸಾಮ್ರಾಜ್ಯದ ಸ್ಥಾಪಕ ದೊರೆ ಯಾರು? ಸರಿಯಾದ ಉತ್ತರ ಸಿಮುಖ. ಶಾತವಾಹನರ ಸ್ಥಾಪಕ ಸಿಮುಖ. ಶಾತವಾಹನರ ಪ್ರಮುಖ ದೊರೆ ಯಾರು ಅಂತ ಕೇಳಿದರೆ ಗೌತಮಿಪುತ್ರ ಶಾತಕರ್ಣಿ. ಶಾತವಾಹನರ ಕೊನೆಯ ದೊರೆ ಯಾರಂದರೆ ಆತ ಯಜ್ಞಶ್ರೀ ಶಾತಕರ್ಣಿ. ನೆಕ್ಸ್ಟ್, ಸರ್ವೋಚ್ಚ ನ್ಯಾಯಾಲಯವು ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಶಾಸನ ಯಾವುದು? ವಿಂಟೋ ಮಾರ್ಲೆ ಶಾಸನ, ಪಿಡ್ಸಿಂಡೆ ಶಾಸನ, ರೆಗ್ಯುಲೇಟಿಂಗ್ ಶಾಸನ, ಇಂಡಿಯನ್ ಕೌನ್ಸಿಲ್ ಶಾಸನ ಅಂತ ಕೊಟ್ಟಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಶಾಸನ ರೆಗ್ಯುಲೇಟಿಂಗ್ ಶಾಸನ. 1773ರಲ್ಲಿ ಬಂದಂತಹ ಈ ರೆಗ್ಯುಲೇಟಿಂಗ್ ಶಾಸನ ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆಗೆ ಅವಕಾಶ ಮಾಡಿಕೊಡುತ್ತೆ. ಸಂಶೋಧನಾ ಆಲಯಗಳಲ್ಲಿ ಗಾಮಾ ಕಿರಣಗಳನ್ನು ಪತ್ತೆ ಹಚ್ಚಲು ಬಳಸುವಂತಹ ಅನಿಲ ಯಾವುದು? ಸರಿಯಾದ ಉತ್ತರ ಕ್ಸೆನಾನ್. ಕ್ಸೆನಾನ್ ಅನ್ನು ಬಳಸಲಾಗುತ್ತದೆ ಗಾಮಾ ವಿಕಿರಣವನ್ನು ಪತ್ತೆ ಮಾಡಲು. ಆರಂಭದಲ್ಲಿ
ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂತಹ ಶಿಕ್ಷಣ ಎನ್ನುವಂಥ ವಿಷಯವನ್ನು ಈ ಕೆಳಗಿನ ಯಾವ ತಿದ್ದುಪಡಿ ಮೂಲಕ ಸಮವರ್ತಿ ಪಟ್ಟಿಗೆ ಸೇರಿಸಲಾಗಿದೆ? ನೋಡಿ, ಮುಂಚೆ ಸ್ಟಾರ್ಟಿಂಗ್ ಈ ಶಿಕ್ಷಣ ಎನ್ನುವಂಥದ್ದು ಇದು ರಾಜ್ಯ ಪಟ್ಟಿಯಲ್ಲಿರುತ್ತೆ. ಅಲ್ಲಿಂದ ಯಾವ ತಿದ್ದುಪಡಿ ಮೂಲಕ ಇದೇ ಈ ಶಿಕ್ಷಣ ಎನ್ನುವಂಥದ್ದನ್ನ ತೆಗೆದುಬಿಟ್ಟು ಸಮವರ್ತಿತ ಪಟ್ಟಿಗೆ ಸೇರಿಸ್ತಾರೆ. ಹಾಗಾದರೆ ಆ ತಿದ್ದುಪಡಿ ಯಾವುದು? ಸರಿಯಾದ ಉತ್ತರ 42ನೇ ತಿದ್ದುಪಡಿ. ಈ 42ನೇ ತಿದ್ದುಪಡಿ ಪ್ರಕಾರ ಈಗ ಶಿಕ್ಷಣ ಎನ್ನುವಂಥದ್ದು ಸಮವರ್ತಿತ ಪಟ್ಟಿಯಲ್ಲಿದೆ. ನೆಕ್ಸ್ಟ್, ರಾಜ್ಯದಲ್ಲಿ ಮಂತ್ರಿಮಂಡಲವು ಈ ಕೆಳಗಿನ ಯಾರಿಗೆ ಸಾಮೂಹಿಕವಾಗಿ ಜವಾಬ್ದಾರರಾಗಿರುತ್ತದೆ? ನೋಡಿ, ರಾಜ್ಯಪಾಲರು, ಮುಖ್ಯಮಂತ್ರಿ, ರಾಜ್ಯ ವಿಧಾನಸಭೆ, ಹೈಕೋರ್ಟ್. ಯೋಚನೆ ಮಾಡಿ. ಸರಿಯಾದ ಉತ್ತರ ರಾಜ್ಯ ವಿಧಾನಸಭೆ. ರಾಜ್ಯದಲ್ಲಿರ್ತಕ್ಕಂಥ ಮಂತ್ರಿಮಂಡಲವು ರಾಜ್ಯ ವಿಧಾನಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರವಾಗಿರಬೇಕು. ರಾಜ್ಯ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆಗೊಳ್ಳುವ ಒಟ್ಟು ಸ್ಥಾನಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 25. 25 ಜನ ರಾಜ್ಯ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆಗೊಳ್ತಾರೆ. ಹಾಗಾದರೆ ಟೋಟಲ್ ನಮ್ಮಲ್ಲಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ 75. ಅದರಲ್ಲಿ 25 ಜನ ಸದಸ್ಯರು ರಾಜ್ಯ ವಿಧಾನಸಭೆಯಿಂದ ಆಯ್ಕೆಯಾಗ್ತಾರೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ನಾನು ಗಾರ್ಡನ್ಗಳು ಮತ್ತು ಕ್ರೀಡಾಂಗಣಗಳನ್ನು ಹೇಳಿನಿ, ಅವು ಯಾವ್ಯಾವ ನಗರದಲ್ಲಿ ಕಂಡುಬರ್ತವೆ ಅಂತ ಹೇಳೋದು. ಇದು ಗಡಾಫಿ ಕ್ರೀಡಾಂಗಣ, ಓವಲ್ ಕ್ರೀಡಾಂಗಣ, ಹಿಡನ್ ಪಾರ್ಕ್, ಈಡನ್ ಗಾರ್ಡನ್. ಈಡನ್ ಪಾರ್ಕ್ ಬೇರೆ, ಈಡನ್ ಗಾರ್ಡನ್ ಬೇರೆ. ಇಲ್ಲಿ ನಾನು ಕಲ್ಕತ್ತಾ, ಲಾಹೋರ್, ಲಂಡನ್, ಆಕ್ಲೆಂಡ್ ಅಂತ ಕೊಡ್ತೀನಿ. ಹಾಗಾದರೆ ಈ ಗಡಾಫಿ ಕ್ರೀಡಾಂಗಣ ಎಲ್ಲಿ ಕಂಡುಬರುತ್ತದೆ? ನೋಡಿ, ಸರಿಯಾದ ಉತ್ತರ ಆಪ್ಷನ್ಸ್ ಎ. ಇಲ್ಲಿ ಗಡಾಫಿ ಕ್ರೀಡಾಂಗಣ ಲಾಹೋರ್ನಲ್ಲಿ ಕಂಡುಬರುತ್ತದೆ. ಓವಲ್ ಕ್ರೀಡಾಂಗಣ ಇದು ಲಂಡನ್ನಲ್ಲಿ ಕಂಡುಬರುತ್ತದೆ. ಈಡನ್ ಪಾರ್ಕ್ ಕ್ರೀಡಾಂಗಣ ಆಕ್ಲೆಂಡ್ನಲ್ಲಿ ಕಂಡುಬರುತ್ತದೆ. ಹಿಡನ್ ಗಾರ್ಡನ್ ಇದು ಕಲ್ಕತ್ತಾದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್, ಭಾರತದ 2ನೇ ಅತಿ ದೊಡ್ಡ ರಾಜ್ಯ ಯಾವುದು? ಆಪ್ಷನ್ಸ್ ನೋಡಿ, ಗುಜರಾತ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ. ಸರಿಯಾದ ಉತ್ತರ ಮಧ್ಯಪ್ರದೇಶ್. ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಒಡಿಶಾದಲ್ಲಿ ನಾವು ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನವನ್ನು ಕಾಣಬಹುದು. ನೆಕ್ಸ್ಟ್, ಮೋಸ್ಟ್ಲಿ ಸೂರ್ಯಕಿರಣ್ 13 ಎಂಬುದು ಈ ಕೆಳಗಿನ ಯಾವ ರಾಷ್ಟ್ರಗಳ ನಡುವೆ ನಡೆಯತಕ್ಕಂಥ ಒಂದು ಜಂಟಿ ಸಮರಾಭ್ಯಾಸ? ಸೂರ್ಯಕಿರಣ್ 13 ಭಾರತ ಬಾಂಗ್ಲಾ, ಭಾರತ ನೇಪಾಳ, ಭಾರತ ಚೀನಾ, ಭಾರತ ರಷ್ಯಾ. ಸರಿಯಾದ ಉತ್ತರ ಭಾರತ ಮತ್ತು ನೇಪಾಳ ನಡುವೆ ನಡೆಯುವಂಥದ್ದು ಈ ಸೂರ್ಯಕಿರಣ್ 13 ಎನ್ನುವಂತಹ ಒಂದು ಸಮರಾಭ್ಯಾಸ, ಭಾರತ ಮತ್ತು ನೇಪಾಳ. ಪ್ರಮುಖವಾದ ಪ್ರಶ್ನೆ, ಭಾರತದ ಪ್ರಥಮ ಮುಖ್ಯ ನ್ಯಾಯಾಧೀಶರು ಯಾರು? ನೋಡಿ, ಹಿರಲಾಲ್ ಕನಿಯಾ, ಶಂಭುನಾಥ್ ಪಂಡಿತ್, ಸತ್ಯೇಂದ್ರನಾಥ್ ಠಾಗೂರ್, ಜಿ.ವಿ. ಮಾವಳಂಕರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು.